ನಮ್ಮ ಸೌತ್ ಇಂಡಿಯಾದಲ್ಲಿರುವಂಥ ಈ ಕರ್ನಾಟಕದ ಈ KSR ಬೆಂಗಳೂರು ಸಿಟಿ ಜಂಕ್ಷನ್ ರೈಲ್ವೆ ಸ್ಟೇಷನ್ ಹೇಗಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ನಾನು ಬಂದಿರೋದು ಪ್ಲಾಟ್ಫಾರ್ಮ್ ನಂಬರ್ 6 ರೈಲ್ವೆ ಸ್ಟೇಷನ್ ಬಗ್ಗೆ ಹೇಳೋದಾದರೆ ಸ್ವಲ್ಪ ಚೆನ್ನಾಗಿಲ್ಲ ಅಂತಲೇ ಹೇಳ್ತೀನಿ. ನಾನು ಸ್ಟ್ರೈಟಾಗಿ ಹೇಳ್ತೀನಿ. ಯಾಕೆಂದರೆ ನಮ್ಮ ಇಂಡಿಯನ್ ರೈಲ್ವೆ ಸ್ಟೇಷನಲ್ಲಿ ತುಂಬಾ ಬಜೆಟ್ಟು ರಿಲೀಸ್ ಆದಾಗ ರೈಲ್ವೆಗೆ ತುಂಬಾ ಫಂಡ್ ಹೋಗುತ್ತೆ. ಆದರೂ ಡಸ್ಟ್ಬಿನ್ ಇಕ್ಕಿದ್ರೂ ಯಾರೂ ಕಸ ಸರಿಯಾಗಿ ಹಾಕಲ್ಲ. ಕಸ ಹಾಕೋಕ್ಕೆ ಅಂತ ಡಸ್ಟ್ಬಿನ್ ಇದ್ದರೂ ಕೂಡ ಯಾರೂ ಹಾಕಲ್ಲ. ಮತ್ತು ಇನ್ನೊಂದೇನೆಂದರೆ ರೈಲ್ವೆ ಸ್ಟೇಷನ್ ಕ್ಲೀನಾಗಿರೋಕ್ಕೆ ಪಬ್ಲಿಕ್ದು ತುಂಬ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಯಾಕೆಂದರೆ ಪಬ್ಲಿಕ್ಕು ಕೂಡ ತುಂಬಾ ಕೇರ್ ಮಾಡಬೇಕು. ಮತ್ತು ಇಲ್ಲಿ ನೀವು ನೋಡಿರ್ಬೋದು, ರೈಲ್ವೆ ಸ್ಟೇಷನಲ್ಲಿ ಈ ಥರ ಮಲ್ಕೊಳ್ಳೋದು, ಜನ ಅಲ್ಲೇ ಒಗೆಯೋದು ಮತ್ತು ಈ ಥರ ಮಾಡೋದಾದರೆ ಅಲ್ಲೇ ಹಿಡಿದು ಅವ್ರಿಗೆ ಫೈನ್ ಹಾಕಬೇಕು ಒಂದು ಸಲ ಫೈನು. ಆವಾಗ ಅವ್ರಿಗೆ ಬುದ್ಧಿ ಬರುತ್ತೆ. ಏನಕ್ಕೆ ಹಾಕಲ್ಲ? ಹಳ್ಳಿಯಿಂದ ಬಂದಿರೋ ಜನರಿಗೆ ಏನಂದರೆ ಎನ್ಕ್ವೈರಿಗಂತ ಒಂದು ಆಫೀಸು ಕೂಡ ಇರಲ್ಲ. ಅವ್ರಿಗೆ ಎಷ್ಟೋ ಸಲ ಎನ್ಕ್ವೈರಿ ಗೊತ್ತಾಗದೇ ಇರೋದು ಕಾರಣದಿಂದ ಟ್ರೈನ್ ಕೂಡ ಮಿಸ್ ಮಾಡ್ಕೊಂಡಿರೋ ಉದಾಹರಣೆನೂ ಇದೆ. ಅವರು ಏನು ಮಾಡಬೇಕು ಅಂದರೆ ನಮ್ಮ ಈ ಇಂಡಿಯನ್ ರೈಲ್ವೆನ ಕ್ಲೀನ್ ಇಟ್ಕೋಬೇಕಾದಾಗ ಸ್ವಲ್ಪ ಅಲ್ಲಿ ಅಕ್ಕಪಕ್ಕ ಇರೋ TC ಏನಿರ್ತಾರೆ ಅವ್ರಿಗೆ ಈ ಥರ ರೂಲ್ಸ್ನ ಫಾಲೋ ಮಾಡಬೇಕು. ರೋಡಲ್ಲಿ ಕಸ ಹಾಕೋ ಥರ ಟ್ರೈನಲ್ಲಿ ಈ ಥರ ಕಸ ಹಾಕ್ತಾಯಿದ್ರೆ ಮತ್ತು ಯಾವತ್ತೂ ನಮ್ಮದು ರೈಲ್ವೆ ಸ್ಟೇಷನ್ ಇಂಪ್ರೂವ್ ಆಗೋಲ್ಲ. ಮತ್ತು ನಾನು ನಿಮಗೆ ಸ್ಲೀಪರ್ ಕ್ಲಾಸಲ್ಲಿ ಹೋಗ್ತಿದ್ದೆ ನನ್ನ ಜರ್ನಿ. ಸ್ಲೀಪರ್ ಕ್ಲಾಸ್ ಬಗ್ಗೆ ಹೇಳೋದಾದರೆ ತುಂಬಾ ಡರ್ಟಿಯಾಗಿದೆ, ಅಷ್ಟೊಂದು ಕ್ಲೀನಾಗಿಲ್ಲ. ಮತ್ತು ಬಾಗಿಲು ಕೂಡ ಓಪನ್ ಇರುತ್ತೆ. ಅದ್ರದ್ದು ಒಂದು ಫೆಸಿಲಿಟಿ ಮಾಡಬೇಕು, ಕ್ಲೋಸ್ ಆಗೋಲ್ಲ ಆ ಥರ. ನೋಡಿ ಇರಬೇಕು, ಅಲ್ಲೇ ಹೋಗ್ದಿದ್ದಾರೆ. ಈ ಥರ ಆದರೆ ಹೆಂಗೆ ಎಲ್ಲ ಒಬ್ಬ ಮನುಷ್ಯ ಎಷ್ಟು ಅಂತ ಅವಮಾನ ತಡೀತಾನೆ. ಅದೇ ಥರ ಇಂಡಿಯನ್ ರೈಲ್ವೆ ಎಷ್ಟು ಅಂತ ಹೇಳೋರಿಲ್ಲ ಕೇಳೋರಿಲ್ಲ ಅಂತ ಎಷ್ಟು ಗಲೀಜು ಮಾಡಿಕ್ಕೆ ಹೋಗಿದ್ದಾರೆ. ಇಂಡಿಯನ್ ಟಾಯ್ಲೆಟ್ ನೋಡ್ರಿ ಎಷ್ಟು ಗಲೀಜು ಮಾಡಿಕ್ಕೆ ಹೋಗಿದ್ದಾರೆ. ನಮ್ಮ ಇಂಡಿಯನ್ಸ್ಗೆ ಗಲೀಜು ಮಾಡೋದಕ್ಕೆ ಏನಾದ್ರು ಫಂಕ್ಷನ್ ಇಟ್ಟರೆ ಫಸ್ಟ್ ಅವಾರ್ಡ್ ಬರುತ್ತೆ ಅಂತಲೇ ಹೇಳ್ಬೋದು. ಅಷ್ಟು ಕೆಟ್ಟದಾಗಿ ಇಟ್ಕೊಂಡಿದ್ದಾರೆ. ಅಪ್ಪ ದೇವರೇ, ಮಿರರ್ ನೋಡಿರಿ ಎಷ್ಟು ಗಲೀಜಿದೆ. ವಾಷಿಂಗ್ ಟಬ್ ನೋಡಿರಿ. ಸ್ಲೀಪರ್ ಕ್ಲಾಸ್ ನೋಡಿ, ಯಾವುದೇ ಥರ ರೂಲ್ಸ್ ರೆಗ್ಯುಲೇಷನ್ಸ್ ಇಲ್ಲ. ಊಟ ಮಾಡ್ತಾರೆ, ಕೆಳಗಡೆ ಎಲ್ಲ ಅನ್ನ ಹಂಗೆ ಚೆಲ್ತಾರೆ. ಇದ್ರದ್ದು ಸ್ವಲ್ಪ ಜವಾಬ್ದಾರಿ ಇರಬೇಕು. ಒಂದೇ ಭಾರತ್ ಬಿಟ್ಟಿದ್ದಾರೆ. ಅದು ಬಿಟ್ಟರೆ ಅಮೃತ್ ಉತ್ಸವ ಅಂತ ನೋಡಿ, ಅದನ್ನು ಕೂಡ ಗಲೀಜು ಮಾಡ್ತಾಯಿದ್ದಾರೆ. ಈ ರೈಲ್ವೆ ಸ್ಟೇಷನ್ ಬಗ್ಗೆ ಕಂಪ್ಲೇಂಟ್ ಮಾಡ್ತಾ ಹೋದರೆ 100 ಇದ್ದಾವೆ. ಇವಾಗ ನಾನು ನಿಮಗೆ ಇದನ್ನು ಬಿಟ್ಟು ಬೇರೆ ಏನಾದ್ರು ತೋರಿಸ್ತೀನಿ. ನನಗೆ ರೈಲ್ವೆ ಸ್ಟೇಷನಲ್ಲಿ ಹೋಗಿ ಬೋರ್ ಆಯಿತು ಅಂತಲೇ ನಿಜವಾಗ್ಲೂ ಹೇಳ್ತೀನಿ, ಎಷ್ಟೊಂದು ಡರ್ಟ್ ಕಡೆಯಿಂದ. ಮತ್ತು ಇದನ್ನೆಲ್ಲ ಬಿಟ್ಟು ಬೀಚಿಗೆ ಹೋದರೆ ಬೀಚಿಗೆ ಹೋಗಿದ ತಕ್ಷಣ ತುಂಬಾ ರಿಲ್ಯಾಕ್ಸ್ ಆಯಿತು. ತುಂಬಾ ರಿಲ್ಯಾಕ್ಸ್ ಆಯಿತು. ಯಾಕೆಂದರೆ ಒಂದು ಸ್ಲೀಪರ್ ಕ್ಲಾಸ್ ಜರ್ನಿ ಮಾಡ್ಕೊಂಡು ಬಂದಮೇಲೆ ಈ ಥರ ಶಾಂತಿ ವಾತಾವರಣ ನೋಡಿ ಮೈಂಡಿಗೆ ಏನಂತ ರಿಫ್ರೆಶ್ಮೆಂಟ್ ಆಯಿತು. ನಿಮಗೂ ಕೆಲಸದಲ್ಲಿನ ಟೆನ್ಷನ್ನು ಒತ್ತಡ ಜಾಸ್ತಿ ಆಗಿದರೆ ಕೆಲಸಕ್ಕೆ 1-2 ದಿನ ಲೀವ್ ಹಾಕಿ ಟ್ರಿಪ್ಗೆ ಹೋಗಿ ಬನ್ನಿ. ಇದೇ ಬೆಸ್ಟ್ ಪ್ಲ್ಯಾನು. ಯಾಕೆಂದರೆ ಟೆನ್ಷನಲ್ಲಿ ಏನೇನೋ ಮಾಡ್ಕೊಳ್ಳೋದ್ಕಿಂತ ಈ ಥರ ಟ್ರಿಪ್ಪಿಗೆ ಹೋಗಿ ಬಂದರೆ ನಿಮ್ಮ ಸ್ಟ್ರೆಸ್ಸು ಕೂಡ ಫ್ರೀ ಆಗಿರುತ್ತೆ. ನೀವು ಕೆಲಸ ಮಾಡೋಕ್ಕೂ ಕೂಡ ನಿಮ್ಗೆ ಈಸಿ ಇರುತ್ತೆ. ಇಷ್ಟು ಇವತ್ತಿನ ಒಂದು ವಿಡಿಯೋದ ಒಂದು ಮಾಹಿತಿ. ವಿಡಿಯೋ ತುಂಬ ದೊಡ್ಡದಾಗಿ ಮಾಡಿದ್ರೆ ನೋಡೋಕ್ಕೂ ಕೂಡ ಬೇಜಾರಾಗುತ್ತೆ ಅಂತ ನಾನು ಶಾರ್ಟಾಗಿ ಮಾಡ್ತಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಸ್ಲೀಪರ್ ಕ್ಲಾಸ್ ಆಯಿತು. ಈಗ ನೆಕ್ಸ್ಟು 3 AC ತೋರಿಸ್ತೀನಿ. 3 AC ಜರ್ನಿ ಯಾವ ಥರ ಇರುತ್ತೆ ಅಂತ. ಮತ್ತು ನಾವು ಬೀಚಿಗೆ ಹೋದಾಗಲೂ ಕೂಡ ಬೀಚಲ್ಲೂ ಕೂಡ ಜನ ಅಲ್ಲಿ ಇಲ್ಲಿ ಕಸ ಹಾಕೋದನ್ನು ನೀವು ನೋಡಿರ್ತೀರ. ಅದನ್ನು ಕೂಡ ಅವಾಯ್ಡ್ ಮಾಡಿ, ಅದು ಅಷ್ಟು ಒಳ್ಳೆಯದಲ್ಲ. ನೋಡಿ ಫ್ರೆಂಡ್ಸ್, ಅಲೆಗಳು ನೋಡಿ ಎಷ್ಟು ಶಾಂತಿ ವಾತಾವರಣ, ಎಷ್ಟು ಖುಷಿಯಾಗುತ್ತೆ ಇಲ್ಲಿ ಬಂದರೆ ಕೂತ್ಕೊಂಡ್ರೆ ಒಂದು ಅರ್ಧ ಗಂಟೆ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ನೆಕ್ಸ್ಟ್